ನೋಡಿ, ಸೌಂಡ್ ಕಡಿಮೆ ಆಗಬೇಕು ಅಂದರೆ ಏನು ಮಾಡಬೇಕಂತಂದರೆ ಈ ಪ್ಲೇಟ್ ಇದೆಯಲ್ಲ, ಈ ಪ್ಲೇಟ್ನ ಸ್ವಲ್ಪ ಒಳಗಡೆ ಫೋಲ್ಡ್ ಮಾಡಬೇಕು. ಎಲ್ಲ ರೈತ ಬಾಂಧವರಲ್ಲಿ ನನ್ನ ನಮಸ್ಕಾರಗಳು ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ. ನಾನಿವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ನಿಮ್ಮ ಸ್ಟಾರ್ಟ್ರ್ ಜೋರಾಗಿ ಸೌಂಡ್ ಮಾಡ್ತಿತ್ತು ಅಂತಂದರೆ ಆ ಸೌಂಡ್ ಕಡಿಮೆ ಮಾಡೋದು ಹೇಗೆ, ಏನು ಮಾಡೋದ್ರಿಂದ ಆ ಸೌಂಡ್ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು ತೋರಿಸೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿದ್ದೀನಿ. ಸೊ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋನ 4 ಜನಕ್ಕೆ ಶೇರ್ ಮಾಡಿ, ಮತ್ತು ವಿಡಿಯೋಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ. Hello, welcome to my YouTube channel again. Today I am going to make a new video, so please I want to read. ನೋಡಿ, ಸೌಂಡ್ ಕಡಿಮೆ ಆಗಬೇಕು ಅಂದರೆ ಏನು ಮಾಡಬೇಕಂತಂದರೆ, ಈ ಕಿಟ್ ಸೆಟ್ನ ಕಾಂಟ್ಯಾಕ್ಟ್ ಸೆಟ್ ಐತಲ್ಲ, ಇದನ್ನು ಬಿಚ್ಕೊಂಡು ಆ ಸ್ಪ್ರಿಂಗ್ ಬರುತ್ತೆ ಒಳಗಡೆ, ಆ ಪ್ಲೇಟು ತೋರಿಸ್ತೀನಿ ನೋಡಿ. ಇವಾಗ ಈ ಪ್ಲೇಟ್ ಇದೆಯಲ್ಲ, ಈ ಪ್ಲೇಟ್ನ ಸ್ವಲ್ಪ ಒಳಗಡೆ ಫೋಲ್ಡ್ ಮಾಡಬೇಕು. ಸೊ ಏನಾಗುತ್ತೆ, ಸ್ಪ್ರಿಂಗ್ ಟೈಟ್ ಆಗುತ್ತೆ. ಅದಾದಮೇಲೆ ಆ ಬೇಸ್ ಇರುತ್ತಲ್ಲ, ಈ ಬೇಸಲ್ಲಿ ಸ್ವಲ್ಪ ಗ್ರೀಸ್ ಇರುತ್ತೆ, ಅದನ್ನು ನೀಟಾಗಿ ಉಜ್ಜಬೇಕು. ಒಂದು ಯಾವ್ದಾರು ಈ ಥರ ಸಿಮೆಂಟ್ ಬಾಕ್ಸಿಗೆ, ಇಲ್ಲ ಅಂತಂದ್ರೆ ಒಂದು ಕಲ್ಲಿಗೆ ಸ್ವಲ್ಪ ಹಂಗೆ ಇದು ಉಜ್ಜಿಬಿಟ್ಟು ಮತ್ತು ಅದೇ ಥರ ಸೇರಿಸ್ಬಿಟ್ಟು ಸ್ಟಾರ್ಟರ್ನ ಸೇರಿಸಿದ್ರೆ ನಿಮಗೆ ಸೌಂಡ್ ಬರೋದಿಲ್ಲ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನನ್ನ ರೈತರಿಗೆ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಈ ವಿಡಿಯೋಗಳನ್ನ ಮಾಡ್ತಿದ್ದೀನಿ, ಒಂದು ಜನಜಾಗೃತಿ ಮೂಡಿಸೋದಕ್ಕೋಸ್ಕರ ಬೋರ್ವೆಲ್ ಬಗ್ಗೆ. ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಅದನ್ನು ಕಾಂಟ್ಯಾಕ್ಟ್ ಸೆಟ್ನ ಸೇರಿಸುವಾಗ ನಾನು ಯಾವ ಥರ ಸೇರಿಸಿರ್ತೀನಿ ಅದೇ ಥರ ಸೇರಿಸೋದನ್ನ ಮರಿಬೇಡಿ, ಓಕೆನಾ? ಕಿಟ್ ಸೆಟ್ನ ಯಾವ ರೀತಿ ಸೇರಿಸ್ಬೇಕು ಅದೇ ರೀತಿ ಸೇರಿಸ್ಬೇಕು, ಸ್ವಲ್ಪನೂ ಚೇಂಜಸ್ ಆಗೋಂಗಿಲ್ಲ. ಸ್ವಲ್ಪ ಚೇಂಜಸ್ ಆಯಿತು ಅಂತಂದರೆ ಮೋಟ್ರ್ ಪ್ರಾಬ್ಲಮ್ ಆಗುತ್ತೆ. ಸೊ ದಯವಿಟ್ಟು ನಾನು ವೀಡಿಯೋದಲ್ಲಿ ತೋರಿಸಿರೋ ಥರನೇ ಸೇರಿಸಿ. ಮತ್ತು ನೋಡಿ, ನಾನು ಇದೇ ರೀತಿ ಅದರಲ್ಲಿ ಯಾವ ರೀತಿ ಇತ್ತು ಅದೇ ರೀತಿ ಸೇರಿಸಿಬಿಟ್ಟು ಮೋಟ್ರನ್ನ ಆನ್ ಮಾಡ್ತಿದ್ದೀನಿ. ಇವಾಗ ಆನ್ ಆದಮೇಲೆ ಸೌಂಡ್ ಬರುತ್ತೆ ಇಲ್ಲ ಅಂತ ಅಂದ್ಬಿಟ್ಟು ನೀವೇ ನೋಡ್ಕೊಬೋದು.